ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಾಪು ಸಿನಿಮಾ ನೋಡಿದೆ. ಈ ಸಿನಿಮಾದ ಟ್ಯಾಗ್ಲೈನ್ ಬಂದು ಎ ಫಾದರ್ಸ್ ಸ್ಟೋರಿ ಎನ್ನುವುದಾಗಿದೆ. ಈ ಟ್ಯಾಗ್ಲೈನ್ನಲ್ಲಿಯೇ ಸಿನಿಮಾದ ಸ್ಟೋರಿ ಬಗ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಈ ಸಿನಿಮಾದ ಲೀಡ್ ಆ್ಯಕ್ಟರ್ ಆಗಿ ಬ್ರಹ್ಮಾಜಿ ಅವರು ಮಲ್ಲಣ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರೈತರಿಗೆ ದೊಡ್ಡ ಸಮಸ್ಯೆ ಎಂದರೆ ಅದು ಸಾಲ. ಈ ಸಿನಿಮಾದಲ್ಲಿ ರೈತನಾಗಿರುವುದು ಮಲ್ಲಣ್ಣ. ಆ ಸಾಲ ತೀರಿಸಿ ಚೆನ್ನಾಗಿ ಬದುಕಬೇಕು ಎನ್ನುವುದರ ಸುತ್ತ ಈ ಸಿನಿಮಾದ ಕತೆ ಸುತ್ತುತ್ತದೆ. ಮಲ್ಲಣ್ಣ ತನ್ನ ಹೊಲದಲ್ಲಿ ಹತ್ತಿ ಬೆಳೆದಿರುತ್ತಾನೆ. ಅದು ಚೆನ್ನಾಗಿ ಬೆಳೆದು ದುಡ್ಡು ಬಂದರೆ ಸಾಲ ತೀರಿಸಬೇಕು ಎಂದುಕೊಂಡಿರುತ್ತಾನೆ. ಹತ್ತಿಯನ್ನು ಚೆನ್ನಾಗಿಯೇ ಬೆಳೆದಿರುತ್ತದೆ. ಮಾರಾಟಕ್ಕೆ ತೆಗೆದುಕೊಂಡು ಹೋದಾಗ ಮಳೆ ಬಂದು ಹತ್ತಿ ಎಲ್ಲ ತೊಯ್ದು ನಷ್ಟ ಉಂಟಾಗುತ್ತದೆ. ಸಾಲ ಕೊಟ್ಟವರು ಪದೇ ಪದೇ ಕೇಳ್ತಾ ಇರ್ತಾರೆ. ಅದರ ಜೊತೆಗೆ ಮಗ ಹೊಸ ಆಟೋ ಬೇಕು ಅಂತ ಮಗಳು ಬೇರೆ ಓದ್ತಾ ಇರ್ತಾಳೆ. ಆವಾಗ ಮಲ್ಲಣ್ಣ ತುಂಬ ಯೋಚನೆಗೆ ಒಳಗಾಗುತ್ತಾನೆ. ಹೊಲ ಮಾರಾಟ ಮಾಡುವ ಯೋಚನೆ ಕೂಡ ಹೊಂದಿರುತ್ತಾರೆ. ಆದರೆ ಅವನ ಹೆಂಡತಿ ಮತ್ತು ತಂದೆ ಜಮೀನು ಮಾರುವುದು ಬೇಡ ಎನ್ನುತ್ತಾರೆ. ಇನ್ನು ಮಲ್ಲಣ್ಣನ ಮಗ ಮತ್ತು ಮಗಳಿಗೆ ಸಿಟಿಗೆ ಹೋಗಿ ದುಡಿದು ಚೆನ್ನಾಗಿ ಬದುಕಬೇಕು ಎನ್ನುವ ಆಸೆ ಕೂಡ ಇರುತ್ತದೆ. ಇದರ ಮಧ್ಯೆ ಮಲ್ಲಣ್ಣ ಹಾಗೂ ಅವನ ಹೆಂಡತಿ ಇಬ್ಬರು ಸೇರಿ ಮಲ್ಲಣ್ಣನ ತಂದೆಯನ್ನು ಸಾಯಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಬಿಂಬಿಸುವ ಪ್ಲಾನ್ ಮಾಡುತ್ತಾರೆ. ಯಾಕಂದರೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಸರ್ಕಾರ ಹಣದ ಪರಿಹಾರ ನೀಡುತ್ತದೆ. ಅದನ್ನು ತೆಗೆದುಕೊಂಡು ಸಾಲ ತೀರಿಸಬೇಕೆಂದು ಮಲ್ಲಣ್ಣ ಯೋಚನೆ ಮಾಡಿರ್ತಾರೆ. ಮಲ್ಲಣ್ಣನ ತಂದೆಯನ್ನು ಸಾಯಿಸುವ ಪ್ರಯತ್ನವನ್ನು ಕೂಡ ಅನೇಕ ಬಾರಿ ಮಾಡುತ್ತಾರೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಒಂದು ದಿನ ಮಲ್ಲಣ್ಣನ ಮಗ ಫ್ರೆಂಡ್ಸ್ ಜೊತೆ ಕುಡಿಯುವಾಗ ಅವರ ಮನೆಯಲ್ಲಿ ತಮ್ಮ ತಾತನನ್ನು ಕೊಲ್ಲುವ ಪ್ಲಾನ್ ಮಾಡಿರೋ ಬಗ್ಗೆ ಮಾತನಾಡುತ್ತಾನೆ. ಅದನ್ನು ವಿಡಿಯೋ ಮಾಡಿ ಒಬ್ಬ ಫ್ರೆಂಡ್ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದಕ್ಕಾಗಿ ಊರಿನ ಜನರಿಗೆಲ್ಲ ವಿಷಯ ಗೊತ್ತಾಗುತ್ತದೆ. ಇದು ಗೊತ್ತಾಗಿ ಮಲ್ಲಣ್ಣನ ಮಗಳು ಲವ್ ಮಾಡುತ್ತಿದ್ದ ಹುಡುಗ ಮದುವೆಗೆ ಒಪ್ಪೋದಿಲ್ಲ. ಆವಾಗಲೇ ಮಲ್ಲಣ್ಣನಿಗೆ ಊರಿನಲ್ಲಿ ತಲೆ ಎತ್ತದ ಪರಿಸ್ಥಿತಿ ಉಂಟಾಗುತ್ತದೆ. ಸಾಲದಿಂದ ತಪ್ಪಿಸಿಕೊಳ್ಳಲು ತಮ್ಮ ಜಮೀನಿನಲ್ಲಿ ಸ್ವಲ್ಪ ಮಾತ್ರ ಮಾರಿ ಸಿಟಿಗೆ ಹೋಗಿ ದುಡಿಯೋಣ ಎಂದು ಮಲ್ಲಣ್ಣನ ತಂದೆ ಹೇಳುತ್ತಾನೆ. ಆವಾಗ ಕುಟುಂಬ ಸಿಟಿಗೆ ಹೋಗಲು ಸಿದ್ಧವಾಗುತ್ತದೆ. ಸಿಟಿಗೆ ಹೋಗುವಾಗ ಮಲ್ಲಣ್ಣ ತಂದೆಗೆ ಹಿಂದಿನ ಘಟನೆಯೊಂದು ನೆನಪಿಗೆ ಬರುತ್ತದೆ. ಅದೇನೆಂದರೆ ಅವರಿಗೆ ಸಿಕ್ಕ ಬಂಗಾರದ ಮೂರ್ತಿಯನ್ನು ಬಚ್ಚಿಟ್ಟಿರುತ್ತಾರೆ. ಬಚ್ಚಿಟ್ಟ ಜಾಗ ನೆನಪಾಗಿ ಅವರು ಆಟೋದಿಂದ ಇಳಿದು ಹೋಗುತ್ತಾರೆ. ಈ ಸಿನಿಮಾದಲ್ಲಿ ಇದೇ ಒಂದು ರೀತಿಯ ತಿರುವಾಗುತ್ತದೆ. ಆ ಬಂಗಾರದ ಮೂರ್ತಿ ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಕೊಡುತ್ತಾರೆ. ಅದು ಅತ್ಯಂತ ಹಳೆಯದಾದ ಮೂರ್ತಿಯಾಗಿರುವುದರಿಂದ ಸರ್ಕಾರ ಮಲ್ಲಣ್ಣನ ಕುಟುಂಬಕ್ಕೆ ಬಹುಮಾನ ನೀಡುತ್ತದೆ. ಆ ಬಹುಮಾನದ ಹಣದಿಂದಲೇ ಮಲ್ಲಣ್ಣನ ಕುಟುಂಬ ಸಾಲ ತೀರಿಸಿ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ಸಿನಿಮಾ ಹ್ಯಾಪಿ ಎಂಡಿಂಗ್ ಆಗುತ್ತದೆ. ಇನ್ನು ಈ ಸಿನಿಮಾವು ಮಿಡ್ಲ್ ಕ್ಲಾಸ್ ಜನರ ಜೀವನ ಕಥೆಯಾಗಿದ್ದು ಕಾಮಿಡಿ, ಲವ್ ಸ್ಟೋರಿ, ಎಮೋಷನಲ್ ಕೂಡ ಆಗಿದೆ. ಈ ಮೂವಿಯನ್ನು ನೀವು ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡಬಹುದಾಗಿದೆ. ಇದೇ ರೀತಿಯ ಸಿನಿಮಾ ರಿವ್ಯೂ ಹಾಗೂ ಸಿನಿಮಾಕ್ಕೆ ಸಂಬಂಧಿಸಿದ ವಿಡಿಯೋಗಾಗಿ MT Talks ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.